ಭಾರತದ ಪ್ರತ್ಯುತ್ತರ ಹೇಗಿರಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಜಿತ್ ದೋವಲ್ ಅವರು ಭೇಟಿಯಾಗಿದ್ದಾರೆ. ರಕ್ಷಣಾ ಸಲಹೆಗಾರರು ಭೇಟಿಯಾಗಿದ್ದಾರೆ. ಪಾಕಿಸ್ತಾನ ದಾಳಿ ಮಾಡಿರುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಜಿತ್ ದೋವಲ್ ಅವರು ತರಾತುರಿಯಲ್ಲಿ ಭೇಟಿಯಾಗಿದ್ದಾರೆ. ಪಾಕಿಸ್ತಾನದ ಸೇನೆ ಏನೆಲ್ಲ ದಾಳಿ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಭಾರತದ ಮುಂದಿನ ಸ್ಟ್ರಾಟಜಿ ಏನಾಗಿರಬೇಕು, ಯಾವ ರೀತಿಯಾಗಿ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಬೇಕು. ಈ ಹಿಂದೆ ನಿದ್ದೆಯಲ್ಲಿ ಬಡಿದಬ್ಬಿಸಿದ ಹಾಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ರಲ್ವಾ, ಅದೇ ರೀತಿಯಲ್ಲಿ ಮುಟ್ಟಿ ಮುಟ್ಟಿ ನೋಡಿಕೊಳ್ಳಬೇಕು. ಆ ರೀತಿಯಾಗಿ ಯಾವ ರೀತಿ ಉತ್ತರ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ನಾವು ಡಿಫೆನ್ಸ್ ಮೋಡ್ನಲ್ಲಿ ಯುದ್ಧ ಮಾಡ್ತಾ ಇದ್ವಿ, ನೋ ಪ್ರವೋಕೇಶನ್, ಮುಂದಾಗಿ ಎಲ್ಲೂ ಕೂಡ ಯುದ್ಧ ಮಾಡೋದಕ್ಕೆ ಪ್ರವೋಕ್ ಮಾಡಿಲ್ಲ. ಆದರೆ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ದಾಳಿ ಹಿನ್ನೆಲೆಯಲ್ಲಿ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲೆಡೆ ಹೈ ಅಲರ್ಟ್. ಪಂಜಾಬ್, ಹರಿಯಾಣ, ರಾಜಸ್ಥಾನ ಈ ಗಡಿಭಾಗದಲ್ಲಿ, ಪಾಕಿಸ್ತಾನದ ಗಡಿಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರಿ ರಜೆ ರದ್ದು ಮಾಡಲಾಗಿದೆ. ಪಾಕ್ ದಾಳಿ ಹಿನ್ನೆಲೆಯಲ್ಲಿ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ ಇಲ್ಲಿ ತುಂಬಾ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ರಜೆ ನೀಡಲಾಗಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರಿ ರಜೆ ಕೂಡ ರದ್ದುಪಡಿಸಲಾಗಿದೆ. ಸರ್ಕಾರಿ ರಜೆಯನ್ನು ಕೂಡ ರದ್ದುಪಡಿಸಿ ಮುಂದೆ ಏನು ಕ್ರಮ ಕೈಗೊಳ್ಳಬೇಕು, ಭಾರತ ಅದಕ್ಕೆ ಸನ್ನದ್ಧರಾಗಿರಬೇಕು, ಭಾರತದ ಪ್ರಜೆಗಳು ಕೂಡ ಸನ್ನದ್ಧರಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರಿ ರಜೆಯನ್ನು ಕೂಡ ಈಗ ರದ್ದುಪಡಿಸಲಾಗಿದೆ. ಭಾರತ ಏನು ಪ್ರತ್ಯುತ್ತರ ಕೊಡಬೇಕು ಅಂತಲೂ ಕೂಡ ಈಗ ಪ್ರತ್ಯುತ್ತರವನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಜೈಸೆ ಕೋ ತೈಸಾ ಯಾವ ರೀತಿಯಾಗಿ ಇಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರತಿದಾಳಿ, ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಈಗ ಪ್ರತಿದಾಳಿ ಕೊಡೋದಕ್ಕೆ ಅಂತ ಮಾಡೋದಕ್ಕೆ ಅಂತ ಭಾರತ ತಯಾರಿ ಮಾಡಿಕೊಳ್ತಾ ಇದೆ. ಪ್ರಮುಖವಾಗಿ ನಾವು ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾಗೂ ಕೂಡ ಈಗ ಭಾರತ ಮಾಹಿತಿ ಕೊಟ್ಟಿರುವಂಥದ್ದು. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಮಾರ್ಕೋ ರೂಬಿಯೋ ಅವರ ಜೊತೆಯಲ್ಲಿ ಮಾತನಾಡಿ, ನಾವು ದಾಳಿ ಮಾಡಿರುವಂಥದ್ದು ಕೇವಲ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕ ನೆಲೆಗಳ ಮೇಲೆ. ಇದನ್ನು ಭಾರತ ಕೂಡ ಒತ್ತಿ ಒತ್ತಿ ಹೇಳಿತ್ತು. ಈ ಟಾರ್ಗೆಟ್ಗಳನ್ನು ನಾವು ಲಾಕ್ ಮಾಡೋದಕ್ಕಿಂತ ಮುಂಚೆ, ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಿಖರವಾಗಿ ಮಾಹಿತಿಗಳನ್ನು ಆಧರಿಸಿ ನಾಗರಿಕರ ಸಾವುಗಳು ಸಂಭವಿಸಿದಂತೆ ನಾವು ದಾಳಿ ಮಾಡಿತ್ತು. ನಮ್ಮ ದಾಳಿ ಆ ರೀತಿಯಾಗಿತ್ತು. ಆದರೆ ಪಾಕಿಸ್ತಾನ ಅಂಧಾಧುಂದು ಫೈರಿಂಗು, ಎಲ್ಲೆಂದರಲ್ಲಿ ನಾಗರಿಕರ ಮೇಲೆ ದಾಳಿ ಮಾಡೋದು. ಈವರೆಗೆ 15ಕ್ಕೂ ಹೆಚ್ಚು ನಾಗರಿಕರ ಸಾವಾಯಿತು. ನಾಗರಿಕರ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು, ಹೇಡಿ ಕೆಲಸವನ್ನು ಪಾಕಿಸ್ತಾನ ಮಾಡಿತು. ಈ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ಅಮೆರಿಕಾಗೆ ಕೊಡಲಾಗಿತ್ತು. ಆದರೆ ಈಗ ಮಾಡಿರುವಂತಹ ದಾಳಿ ಏನಿದೆ ಇದಕ್ಕೂ ಸಂಬಂಧಪಟ್ಟಂತೆ ಈಗ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅಮೆರಿಕಾದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯಾವ ದುಸ್ಸಾಹಸವನ್ನು ಮಾಡಿದೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಪಾಕಿಸ್ತಾನದ ಮೇಲೆ ಭಾರತ ಮತ್ತೊಂದು ಭೀಕರ ದಾಳಿ ಮಾಡಿದೆ. ಮತ್ತೊಂದು ಭೀಕರ ಅಟ್ಯಾಕ್. ಸಿಯಾಲ್ಕೋಟ್ ಮೇಲೆ ಭಾರತ ದಾಳಿ ಮಾಡಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೆ ದಾಳಿಯಾಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಮತ್ತೊಂದು ಡೆಡ್ಲಿಯೆಸ್ಟ್ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೆ ಭಾರತ ದಾಳಿ ಮಾಡಿದೆ. ಜೈಸೆ ಕೋ ತೈಸಾ, ಟಿಟ್ ಫಾರ್ ಟ್ಯಾಟ್ ಅಂತ ನಾವೇನು ಕರಿತೀವಿ, ಅದೇ ರೀತಿಯಾಗಿ ಈಗ ಭಾರತ ಪ್ರತಿ ದಾಳಿ ಮಾಡಿದೆ. ಸಿಯಾಲ್ಕೋಟ್ ಪ್ರಮುಖ ಏರ್ಬೇಸು, ಪ್ರಮುಖವಾದಂತಹ ಏರ್ಬೇಸ್ ಇರೋದು ಇಲ್ಲೇ, ಪಾಕಿಸ್ತಾನದ ಏರ್ಬೇಸ್ ಅಂತ ನಾವೇನು ಕರಿತೀವಿ, ಆ ಏರ್ಬೇಸ್ ಇರುವಂಥದ್ದು ಸಿಯಾಲ್ಕೋಟ್ನಲ್ಲಿ. ಸಿಯಾಲ್ಕೋಟನ್ನು ಈಗ ಭಾರತ ದಾಳಿ ಮಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಭಾರತ ಸರ್ಗೋದ ವಾಯುನೆಲೆ ಅಲ್ಲೂ ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲಿಂದ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಬರ್ತಾ ಇದೆ ಅಲ್ಲೇ ದಾಳಿ ಮಾಡೋದಕ್ಕೆ ಅಂತ ಭಾರತ ಮುಂದಾಗ್ತಾ ಇದೆ. ಒಂದು ಸಿಯಾಲ್ಕೋಟ್, ಮತ್ತೊಂದೆಡೆ ಸರ್ಗೋದ ಅಂತ ಏನು ವಾಯುನೆಲೆಯನ್ನು ಕರೆಯಲಾಗುತ್ತೆ, ಅಲ್ಲೂ ಕೂಡ ಭಾರತ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲಿಂದ ಕಳಿಸ್ತಾ ಇದ್ದಾರೆ ಅವರ ಫೈಟರ್ ಜೆಟ್ಗಳನ್ನು ಅಲ್ಲೇ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ದಾಳಿ ಮಾಡಿತ್ತು ಭಾರತ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ದಾಳಿ ಮಾಡಿದ್ವಿ.
ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು? ಯಾವ ಡ್ರೋನ್ಗಳು ಅಲ್ಲಿ ದಾಳಿ ಮಾಡೋದಕ್ಕೆ ಹೋಗಿತ್ತು, ಆ ಡ್ರೋನ್ಗಳನ್ನು ತಡೆಯೋದಕ್ಕಾಗಲಿಲ್ಲ. ಅದೇ ಡ್ರೋನ್ಗಳನ್ನು ತಡೆಯೋದಕ್ಕಾಗಲಿಲ್ಲ. ಪಾಕಿಸ್ತಾನದ ನಾಗರಿಕರು ಹೇಳಿದ್ರು 24 ಮಿಸೈಲ್ಗಳನ್ನು ಹೊಡೆದ್ರು, ಒಂದೇ ಒಂದು ಮಿಸೈಲ್ಗಳನ್ನು ತಡೆಯೋದಕ್ಕಾಗಲಿಲ್ಲ ಪಾಕಿಸ್ತಾನಕ್ಕೆ. ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಆದರೆ ಇವರು ಹೇಳ್ತಾರೆ ಅನೇಕ ನಾವು ಮಿಸೈಲ್ಗಳನ್ನು ಹೊಡೆದಿದ್ರು, ಅದನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಹೇಳಿದ್ರು. ಆದರೆ ಒಂದೇ ಒಂದು ಮಿಸೈಲ್ಗಳನ್ನು ತಡೆಯೋದಕ್ಕಾಗಲಿಲ್ಲ. ನಾಚಿಕೆ ಆಗಬೇಕು ನಿಮಗೆ ಅಂತ ಅಲ್ಲಿಯ ನಾಗರಿಕರು ಹೇಳಿದ್ರು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದಮೇಲೆ.